ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 5ರಿಂದ 10 ನಿಮಿಷದೊಳಗಡೆ ಈ ಒಂದು ಸಿಂಪಲ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಕೋಬೋದು. ತುಂಬಾ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಎಲ್ಲರೂ ಟೆಂಪಲ್ಗೆ ಔಟ್ಸೈಡ್ ಎಲ್ಲರೂ ಹೋಗ್ತಾ ಇದ್ದೀರಾ ಅಂದರೆ ಆರಾಮಾಗಿ ಈ ಒಂದು ಮೇಕಪ್ ಲುಕ್ನ ನೀವು ಕೂಡ ಕ್ರಿಯೇಟ್ ಮಾಡ್ಬೋದು. ನಾನು ಜಾಸ್ತಿ ಟೈಮ್ ಏನೋ ತೊಗೊಳೋದಿಲ್ಲ. ಒಬ್ಬೊಬ್ಬರು ಹಾಫ್ ಆನ್ ಅವರ್ 1 ಅವರ್ ತೊಗೋತಾರೆ. ನಾನು ಬರೀ 10 ನಿಮಿಷದಲ್ಲಿ ಯಾವ ರೀತಿ ರೆಡಿ ಆಗ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಫಸ್ಟು ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಡ್ರೆಸ್ನ ವೇರ್ ಮಾಡಿದ್ದೀನಿ, ನೋಡ್ಬೋದು. ಸೊ ನಾನಿಲ್ಲಿ ಮೊದಲನೇದಾಗಿ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಟೋನರ್ ಬಂದ್ಬಿಟ್ಟು NYB ಅವ್ರದ್ದು ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಬದಲಿಗೆ ನೀವು ರೋಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು. 2 ಸೆಕೆಂಡ್ ಹಾಗೆ ಬಿಟ್ಟರೆ ಫುಲ್ಲು ಡ್ರೈ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಎಮೋಲಿನ್ ಅವ್ರದ್ದು ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ. ಇದು ಒನ್ ಆಫ್ ಮೈ ಬೆಸ್ಟ್ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ಫೇಸಲ್ಲಿ ಯಾವುದೇ ಥರ ಡ್ಯಾಮೇಜಸ್, ಪಿಂಪಲ್ಸ್, ಮಾರ್ಕ್ಸ್ ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ. ಈ ಒಂದು ಮಾಯ್ಶ್ಚರೈಸರ್ ನೀವು ಕೂಡ ಅಪ್ಲೈ ಮಾಡಿಲ್ಲ ಅಂದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಸೊ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ಒಂದು 2 ಸೆಕೆಂಡ್ ಹಾಕಿ ಬಿಟ್ಬಿಟ್ಟಿದ್ದೀನಿ. ಸೊ ಫುಲ್ಲು ಡ್ರೈ ಆದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಈ ಪ್ರಾಡಕ್ಟು 2 in 1 ಅಂತಲೇ ಹೇಳ್ಬೋದು. ಈ ಪ್ರಾಡಕ್ಟ್ ನೇಮ್ ಬಂದ್ಬಿಟ್ಟು ಲ್ಯಾಕ್ಮಿ 9 to 5 ಸನ್ಸ್ ಪ್ರೊಟೆಕ್ಟ್ ಕಲೆಕ್ಷನ್. ಹಾಗೆಯೇ ಸನ್ ಎಫೆಕ್ಟ್ ಟಿಂಟ್ ಹಿಂಟ್ ಅಂತ ಒಂದು ಸನ್ಸ್ಕ್ರೀನ್ ಬರುತ್ತೆ. SPF 50 PA+++. ತುಂಬ ಅಂದರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈ ಒಂದು ಲ್ಯಾಕ್ಮಿ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ಸನ್ ಪ್ರೊಟೆಕ್ಷನ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ನಾವು ಫೌಂಡೇಶನ್ ಹಾಕಬೇಕು ಅನ್ನೋ ನೆಸೆಸಿಟಿನೇ ಇರೋದಿಲ್ಲ, ಏಕೆಂದರೆ ಇದು 2 in 1 ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಸನ್ ಪ್ರೊಟೆಕ್ಷನ್ ಕೊಡುತ್ತೆ, ಹಾಗೆಯೇ ನಮ್ಮ ಸ್ಕಿನ್ ಮೇಲೆ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಾವು ನೆಕ್ಸ್ಟ್ ಒಂದು ಫೌಂಡೇಶನ್ ಕ್ರೀಮ್ ಅಪ್ಲೈ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು ಕ್ರೀಮ್ನ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ತುಂಬಾ ಯೂಸ್ ಆಗುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ 100 ಗ್ರಾಮ್ ಬಂದ್ಬಿಟ್ಟು 625 ಇದೆ. ಸೊ ನೀವು ನೋಡಿಕೊಂಡು ತಗೋಬೇಕಾಗುತ್ತೆ. ಸೊ ಈ ಒಂದು ಕ್ರೀಮ್ ನನಗೆ ತುಂಬಾ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಇದ್ರ ಲಿಂಕ್ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನಿಮಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದ್ರಿಂದ ಒಂದು 50% ಆಫರ್ ಸಿಗುತ್ತೆ. ಸೊ ಈ ಒಂದು ಕ್ರೀಮ್ ಫುಲ್ ಕವರೇಜ್ ಆಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಬೇಸಿಗೆಗಾಲದಲ್ಲಿ ಫೌಂಡೇಶನ್ ಅಪ್ಲೈ ಮಾಡೋದ್ರ ಬದಲು ಈ ಥರ ಒಂದು ಕ್ರೀಮ್ನ ಅಪ್ಲೈ ಮಾಡಿ. ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನಿಲ್ಲಿ ಬ್ಲೂ ಹೈವಂದು ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕಾಂಪ್ಯಾಕ್ಟ್ ಕೂಡ ಯೂಸ್ ಮಾಡ್ಬೋದು. ನಾನು ಇವಾಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಹಾಗಾಗಿ ಸ್ವಲ್ಪ ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೂಸ್ ಪೌಡರ್ ಯೂಸ್ ಮಾಡೋದ್ರಿಂದ ಸ್ವೆಟ್ ಆಗ್ತೀವಲ್ಲ ಅದೆಲ್ಲ ಹೀರ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಲೂಸ್ ಪೌಡರ್ನ ಯೂಸ್ ಮಾಡಿ. ಒನ್ ಆಫ್ ಮೈ ಬೆಸ್ಟ್ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೆಕ್ ಪಾರ್ಟು ಹಾಗೆ ಇಯರ್ ಪಾರ್ಟು ಎರಡಕ್ಕೂ ಕೂಡ ಕವರೇಜ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಐಬ್ರೋ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ಐಬ್ರೋ ಫಿಲ್ಲಿಂಗ್ ಮಾಡಲಿಕ್ಕೆ ನಾನು ಇಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು 4 in 1 ಪ್ಯಾಕ್ ತೊಗೊಂಡಿದ್ದೀನಿ. ಇದರಲ್ಲಿ ನೋಡ್ಬೋದು 4 ಶೇಡ್ ಬರುತ್ತೆ. 3 ಶೇಡ್ ಬಂದ್ಬಿಟ್ಟು ಐಬ್ರೋ ಫಿಲ್ಲಿಂಗ್, 1 ಶೇಡ್ ಬಂದ್ಬಿಟ್ಟು ಎರೇಸರ್ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ಸ್ವಲ್ಪ ಡಾರ್ಕ್ ಗ್ರೇ ತೊಗೋತಾ ಇದ್ದೀನಿ. ಇದರಲ್ಲಿ ಬ್ರೌನ್ ಇದೆ, ಗ್ರೇ ಇದೆ, ಬ್ಲ್ಯಾಕ್ ಇದೆ. ನಿಮಗೆ ಯಾವ್ದು ಬೇಕೋ ಆ ಒಂದು ಐಬ್ರೋ ಶೇಡ್ನ ನೀವು ಫಿಲ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಡಾರ್ಕಾಗಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ತುಂಬ ಒಳ್ಳೆಯ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನನಗೆ ಈ ಒಂದು ಪ್ರೈಸ್ಗೆ ಓಕೆ ಅಂತಲೇ ಹೇಳ್ಬೋದು. ಇದ್ರ ಲಿಂಕ್ ಕೂಡ ನೀವು ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಫ್ಲಿಪ್ಕಾರ್ಟಲ್ಲೇ ಇದನ್ನು ತೊಗೊಂಡಿದ್ದು. ಸೊ ನನಗಂತೂ ಈ ಒಂದು ಐಬ್ರೋ ಫಿಲ್ಲಿಂಗ್ ಯೂಸ್ ಮಾಡೋದು ಅಂದರೆ ತುಂಬಾ ಇಷ್ಟ, ಏಕೆಂದರೆ ಫೇಸಲ್ಲಿ ಮೇಯ್ನ್ ಎದ್ದು ಕಾಣೋದೆ ಐಬ್ರೋ. ಹಾಗಾಗಿ ಐಬ್ರೋ ತುಂಬ ಚೆನ್ನಾಗಿದ್ದರೆ ಫೇಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ನನ್ನ ನಂಬಿಕೆ. ಸೊ ಫೈನಲಿ ಐಬ್ರೋ ಫಿಲ್ಲಿಂಗ್ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನಿಲ್ಲಿ ಮೇಬಿಲಿನ್ ಅವ್ರದ್ದು ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಐಲೈನರ್ ಏನು ಯೂಸ್ ಮಾಡ್ತಿಲ್ಲ. ಒಂದೊಂದು ಸಲ ಐಲೈನರ್ ಯೂಸ್ ಮಾಡಿದ್ರೆ ಕಾಜಲ್ ಯೂಸ್ ಮಾಡೋದಿಲ್ಲ. ಸೊ ಯಾವುದಾದ್ರೂ ಒಂದು ರೆಕಮೆಂಡ್ ಮಾಡ್ತೀನಿ. ಸೊ ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಲಿಪ್ಸ್ಟಿಕ್ಕು. ಫೇಸಲ್ಲಿ ಲಿಪ್ಸ್ಟಿಕ್ ಇದ್ರೇ ಒಂದು ಕಳೆ ಅಂತಲೇ ಹೇಳ್ಬೋದು. ನಾನು ಹಾಗಾಗಿ ಜಾಸ್ತಿ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ, ಬಟ್ ಲೈಟಾಗಿ ಯೂಸ್ ಮಾಡ್ತೀನಿ. ಸೊ ನಾನಿಲ್ಲಿ ವೇರ್ ಮಾಡಿರೋದು ಪಿಂಕ್ ಮತ್ತು ಒಂಥರ ಸಿಲ್ವರ್ ಕಲರ್ ಡ್ರೆಸ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ 2 ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಡಾರ್ಕ್ ಒಂದು ಬೀಟ್ರೋಟ್ ಕಲರ್ ಅಂತಲೇ ಹೇಳ್ಬೋದು. ಇದು ನನಗೆ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಒಂಚೂರು ಪ್ರಾಡಕ್ಟ್ ತೊಗೊಂಡು ಲಿಪ್ಸ್ ಮೇಲೆ ಅಪ್ಲೈ ಮಾಡೋದ್ರಿಂದ ಫೇಸ್ ಕೂಡ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನಿಲ್ಲಿ ಪಿಂಕ್ ಕಲರ್ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಎರಡನ್ನೂ ಕೂಡ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ 2 ಶೇಡು ಯೂಸ್ ಮಾಡೋದ್ರಿಂದ ಪಿಂಕ್ ಲಿಪ್ಸ್ ಥರ ಕಾಣಿಸುತ್ತೆ. ಸೊ ಇದೊಂಥರ ಡಿಫ್ರೆಂಟಾಗಿ ಕಾಣುತ್ತೆ ಅಂದ್ಬಿಟ್ಟು 2 ಶೇಡ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತಲ್ವ ಅದನ್ನು ನಾನಿಲ್ಲಿ ಹೈ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ. ಸೊ ಇಷ್ಟೇ. ಇದಾದಮೇಲೆ ನಾನಿಲ್ಲಿ ಬೊಟ್ಟನ್ನ ಇಟ್ಕೋತಾ ಇದ್ದೀನಿ. ಸ್ಟಿಕ್ಕರ್ ಅಥವಾ ಐಲೈನರ್ ಯಾವುದಾದ್ರೂ ಇಟ್ಕೋಬೋದು. ಯೂಶ್ವಲಿ ನಾನು ಒಂದೊಂದ್ಸಲ ಐಲೈನರೇ ಇಟ್ಕೊಬಿಡ್ತೀನಿ, ಯಾಕೆಂದರೆ ಸ್ಟಿಕ್ಕರ್ ಆದರೆ ಬಿದ್ದೋಗ್ಬಿಡುತ್ತೆ ಅಂದ್ಬಿಟ್ಟು. ಸೊ ಇವಾಗ ನಾನಿಲ್ಲಿ ಚಿಕ್ಕದು ಬ್ಲ್ಯಾಕ್ ಕಲರ್ ಬಿಂದಿ ಇಡ್ತಾ ಇದ್ದೀನಿ.
ಸೊ ಇಷ್ಟು ಚಿಕ್ಕದ ಮೇಲೆ ನಾನು ಜಾಸ್ತಿ ದೊಡ್ಡದೇನು ಇಡೋಕೆ ಹೋಗೋದಿಲ್ಲ. ಅದಾದಮೇಲೆ ಅದೇ ಲಿಪ್ಸ್ಟಿಕ್ನೇ ನಾನು ಡಾರ್ಕ್ ಶೇಡ್ನ ತೊಗೊಂಡು ಇಲ್ಲಿ ಸಿಂಧೂರಕ್ಕೆ ಇಡ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಇಲ್ಲೂ ಕೂಡ ಕುಂಕುಮ ಇಡ್ಕೋಬೋದು. ನಾನು ಲಿಪ್ಸ್ಟಿಕ್ನೇ ಯೂಸ್ ಮಾಡ್ತೀನಿ, ಏಕೆಂದರೆ ಒಂದು 2 ಡೇಸ್ ಆದ್ರೂ ಸಿಂಧೂರ ಹೋಗೋದಿಲ್ಲ. ಹಾಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಫೇವ್ರೇಟ್ ಪ್ರಾಡಕ್ಟ್ ಅಂದರೆ ಕುಂಕುಮ. ಇದು ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಇಷ್ಟ. ಸೊ ಫೇಸಲ್ಲಿ ಕುಂಕುಮ ಇಟ್ಟರೆ ಸಾಕು, ಒಂದು ಕಳೆನೇ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ನನಗೂ ಕೂಡ ಫೇವ್ರೇಟ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಟೆಂಪಲ್ಗೆ ಹೋದ್ರೂ ನಾನು ಬೊಟ್ಟು ಇಟ್ಕೊಂಡೆಲ್ಲ ಬರೋದೇ ಇಲ್ಲ. ಸೊ ಫೈನಲಿ ಬೊಟ್ಟೆಲ್ಲ ಇಟ್ಕೊಂಡು ಈ ರೀತಿ ಕಾಣಿಸ್ತಾ ಇದೆ ಮೇಕಪ್. ನಮ್ಮ ಲಾಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇಯರಿಂಗ್ಸ್ ಮತ್ತು ಬ್ಯಾಂಗಲ್. ನಾನಿಲ್ಲಿ ಮ್ಯಾಚಿಂಗ್ ಆಗಿ ಪಿಂಕ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಂಗಲ್ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಕೂಡ ಬ್ಯಾಂಗಲ್ ಇಷ್ಟನೇ. ಸೊ ಅದರಲ್ಲೂ ಮ್ಯಾಚಿಂಗ್ ಡ್ರೆಸ್ಗೆ ಮ್ಯಾಚಿಂಗ್ ಬ್ಯಾಂಗಲ್ ಹಾಕೊಳ್ಳೋದು ಅಂದರೆ ಎಲ್ರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಪಿಂಕ್ನ ವೇರ್ ಮಾಡಿದ್ದೀನಿ. ಸೊ ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಎಲ್ಲ ಆದಮೇಲೆ ಹೇರ್ ಸ್ಟೈಲ್ಗೆ ನಾನಿಲ್ಲಿ ಸ್ವಲ್ಪ ಹೈಲ್ ಹಾಕ್ಕೊಂಡಿದ್ದೆ. ಹಾಗಾಗಿ ನಾನು ಯಾವುದೇ ಥರ ಡಿಸೈನ್ ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ. ಸೊ ಸಿಂಪಲಾಗಿ ನಾನು ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂದರೆ ತಲೆ ಸ್ನಾನ ಮಾಡಿರ್ತೀನಲ್ವ, ಆವಾಗ ಜಾಸ್ತಿ ಇದೇ ಹೇರ್ ಸ್ಟೈಲ್ನೇ ಹಾಕ್ಕೊಳ್ಳೋದು. ಸೊ ಇಷ್ಟೇ. ಇದಾದಮೇಲೆ ಇಯರಿಂಗ್ಸ್ ಹಾಕೋತಾ ಇದ್ದೀನಿ. ಯಾವುದಾದ್ರೂ ಒಂದು ಸಿಂಪಲಾಗಿರೋ ಜುಮ್ಕ ಹಾಕ್ಕೊಳ್ಳಿ, ತುಂಬ ಅಂದರೆ ತುಂಬ ಹೈಲೈಟಾಗಿ ಕಾಣಿಸ್ತೀರಾ. ಸೊ ಫೈನಲಿ ದುಪ್ಪಟ್ಟ ಹಾಕೋತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವೇ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, 5ರಿಂದ 10 ನಿಮಿಷದೊಳಗಡೆ ಈ ಒಂದು ಮೇಕಪ್ ಲುಕ್ನ ನೀವು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಟೆಂಪಲ್ಗೆಲ್ಲರೂ ಹೋಗಬೇಕು ಅಂದರೆ ಈ ರೀತಿ ಮೇಕಪ್ ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಈ ಒಂದು ಪ್ರಾಡಕ್ಟ್ನ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.